ನವೆಂಬರ್ 19ಕ್ಕೆ ಪ್ರಧಾನಿ ಮೋದಿಯವರು ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಅನ್ನ ಕೊಡಲಿದ್ದಾರೆ. ಹಾಗಾದ್ರೆ ಆ ಗುಡ್ ನ್ಯೂಸ್ ಏನಪ್ಪಾ, ಎಷ್ಟೊತ್ತಿಗೆ ಗುಡ್ ನ್ಯೂಸ್ ಸಿಗುತ್ತೆ, ಏನು ಎತ್ತ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ರಾಜ್ಯದ ಜನರಿಗೆ ಅಂತ ಬಂದಾಗ ಬೇರೆ ಬೇರೆ ಲೋನ್ಗಳನ್ನ ಕೊಡೋದಾಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಅಥವಾ ರೈತರಿಗಾಗಿರ್ಬೋದು, ಯಾರೇ ಜನರಿಗಾದ್ರೂ ಕೂಡ ಅವರಿಗೆ ಆರ್ಥಿಕ ನೆರವನ್ನ ಕೊಡಬೇಕು ಅಂತ ಹೇಳ್ಕೊಂಡು ಸಾಕಷ್ಟು ಯೋಜನೆಗಳನ್ನ ತಂದಿದೆ. ಅದರಲ್ಲಿ PM ಕಿಸಾನ್ ಕೂಡ ಒಂದು. ಸ್ನೇಹಿತರೆ, ಸೊ PM ಕಿಸಾನ್ ಅಂತ ಬಂದಾಗ 21ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇನ್ ಕೇಸ್ ಬರಲ್ಲ ಅಂತಂದ್ರೆ ಅದಕ್ಕೆ ಏನೇನ್ ರೀಸನ್ ಇರ್ಬೋದು, ಈ KYC ಅನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದ್ರೆ 1 ಕೋಟಿ ರೈತರಿಗೆ ಸೊ 3 ಕಂತುಗಳಲ್ಲಿ ವರ್ಷಕ್ಕೆ 6,000 ರೂಪಾಯಿ ನೇರವಾಗಿ ಬ್ಯಾಂಕ್ ಅಕೌಂಟ್ ಬೀಳ್ತಾ ಇತ್ತು. ಅಂದ್ರೆ ಸಣ್ಣ ರೈತರಾಗಿರ್ಬೋದು, ಅತಿ ಸಣ್ಣ ರೈತರಾಗಿರ್ಬೋದು, ಎಲ್ರಿಗೂ ಕೂಡ ಅವರ ಒಂದು ಅರ್ಹತಾ ಮಾನದಂಡಗಳನ್ನ ನೋಡಿಕೊಂಡು ಸರ್ಕಾರ ಇಂತಿಷ್ಟು ಅಮೌಂಟ್ ಅಂದ್ರೆ 2,000 ಅಂತ ಹೇಳ್ಕೊಂಡು 3 ಕಂತುಗಳಲ್ಲಿ ಡಿವೈಡ್ ಮಾಡಿಕೊಂಡು ಹಣವನ್ನ ಜಮಾ ಮಾಡ್ತಾ ಇತ್ತು. ಇದರಿಂದ ರೈತರಿಗೆ ಆರ್ಥಿಕ ನೆರವು ಸಿಗುತ್ತೆ ಅನ್ನುವಂತ ಕಾರಣಕ್ಕೆ. ಸೊ ಇಲ್ಲಿ 21ನೇ ಕಂತು ಯಾವಾಗ ಅಂತ ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತೀನಿ ಸ್ನೇಹಿತರೆ. ಸೊ ಇದುವರೆಗೆ 3.7 ಲಕ್ಷ ಕೋಟಿ ರೈತರಿಗೆ ಈ ಒಂದು ಹಣ ವಿತರಣೆ ಆಗಿದೆ. ಅಂದ್ರೆ ಎಲ್ಲ ಜನರಿಗೂ ಕೂಡ, ಅಂದ್ರೆ ರೈತರು ಯಾರ್ಯಾರು ಈ KYC ಅನ್ನ ಅಪ್ಡೇಟ್ ಮಾಡಿಕೊಂಡು ಇದರ ಅಂಡರ್ ಅಲ್ಲಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೋ ಎಲ್ರಿಗೂ ಕೂಡ ಅಂದ್ರೆ 3.7 ಲಕ್ಷ ಕೋಟಿ ರೈತರಿಗೆ ಆಲ್ರೆಡಿ ಹಣ ವಿತರಣೆ ಆಗಿದೆ. ಇಷ್ಟು ಅಂದ್ರೆ 21 ಕಂತುಗಳು ಅಂತ ಬಂದಾಗ, ಸೊ ಅದರಲ್ಲಿ ಏಪ್ರಿಲ್ ಟು ಜುಲೈ ಅಂತ 1 ಕಂತು, ಆಗಸ್ಟ್ ಟು ನವೆಂಬರ್ ಅಂತ ಬಂದಾಗ 1 ಕಂತು, ಡಿಸೆಂಬರ್ ಟು ಮಾರ್ಚ್ 1 ಕಂತು. ಸೊ ಎಲ್ಲರೂ ಕೂಡ ಇದಕ್ಕೆ ವೇಟ್ ಮಾಡ್ತಾ ಇರುವಂಥದ್ದು, ಯಾವಾಗಪ್ಪ ನಮಗೆ 3ನೇ ಕಂತು ಯಾವಾಗ ಬರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಯೋಜನೆಯ ಪ್ರಮುಖ ಲಕ್ಷಣ ಅಂತ ಬಂದಾಗ ಇದು ನಿಮಗೆ 100% ಕೇಂದ್ರ ಪ್ರಾಯೋಜಿತವಾಗಿರುತ್ತೆ. ಅಂದ್ರೆ ಸರ್ಕಾರದಿಂದ ಬರುವಂತ ಯೋಜನೆ, ಅದರ ಜೊತೆಗೆ ಆಧಾರ್ ಆಗಿರ್ಬೋದು, ಈ KYC ಇಲ್ಲಿ ನಿಮಗೆ ಕಡ್ಡಾಯ ಆಗಿರುತ್ತೆ. ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿರುತ್ತೋ ಅದು ಆಧಾರ್ಗೆ ಲಿಂಕ್ ಆಗಿರಬೇಕು. ಈ KYC ಅನ್ನ ನೀವು ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಈ ಯೋಜನೆಯ ಫಲಾನುಭವಿಗಳಾಗೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಭೂಮಿ ದಾಖಲೆಯ ಪರಿಶೀಲನೆಯನ್ನ ಮಾಡ್ತಾರೆ. ಸೊ ಎಲ್ಲವೂ ಕರೆಕ್ಟ್ ಇತ್ತು ಅಂತಂದ್ರೆ ಮಾತ್ರ ನಿಮಗೆ ದುಡ್ಡು ಬರುವಂಥದ್ದು. ಅದರ ಜೊತೆಗೆ 11 ಕೋಟಿಗೂ ಅಧಿಕ ಜನ ಫಲಾನುಭವಿಗಳಾಗಿದ್ದಾರೆ. ಸೊ ಹಾಗಾಗಿ ಈ ಯೋಜನೆ ಎಲ್ರಿಗೂ ಕೂಡ ಸಿಗ್ತಾ ಇದೆ. ಅಂದ್ರೆ ಯಾರಿಗೆ ಆರ್ಥಿಕ ನೆರವು ಬೇಕೋ ಅವರಿಗೆ ಈ ಯೋಜನೆಯ ಸದುಪಯೋಗವನ್ನ ಪಡ್ಕೊಂಡಿದ್ದಾರೆ. ಇದರಲ್ಲಿ ಮಾನದಂಡ ಅಂತ ಬಂದಾಗ 2 ಹೆಕ್ಟೇರ್ ಭೂಮಿಯನ್ನ ರೈತರು ಒಳಗೊಂಡಿರಬಹುದು. ಅದರ ಜೊತೆಗೆ ಆಧಾರ್ ಪ್ಲಸ್ ಬ್ಯಾಂಕ್ ಲಿಂಕ್ ಆಗಿರಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತೆ ಆಧಾರ್ ಲಿಂಕ್ ಆಗಿರಬೇಕು. ಅದರ ಜೊತೆಗೆ ಈ KYC ಅಪ್ಡೇಟ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಹಣ ಜಮಾ ಆಗುವಂಥದ್ದು. ಅದರ ಜೊತೆಗೆ RTC ಅಂದ್ರೆ ಪೋರ್ಟಲ್ ಅಲ್ಲಿ ನೀವು ಅಪ್ಲೋಡ್ ಮಾಡಿರಬೇಕು. ಯಾವ ಪೋರ್ಟಲ್ ಅನ್ನುವಂಥದ್ದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಒಂದು RTC ಏನಿರುತ್ತೋ, ಭೂಮಿ ದಾಖಲೆ ಏನಿರುತ್ತೋ ಅದನ್ನ ನೀವು ಅಪ್ಲೋಡ್ ಮಾಡಿರಬೇಕು. ಅದರ ಜೊತೆಗೆ ಆದಾಯ ತೆರಿಗೆ ಆಗಿರ್ಬೋದು ಅಥವಾ ಪಿಂಚಣಿ ಆಗಿರ್ಬೋದು, ನೀವು ಇನ್ ಕೇಸ್ ಸರ್ಕಾರಿ ನೌಕರರಾಗಿದ್ರೆ ನೀವು ಈ ಯೋಜನೆಗೆ ಅನರ್ಹರಾಗಿರ್ತೀರಾ. ಸೊ ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ, ಅಂದ್ರೆ ಅಪ್ಡೇಟ್ ಈ KYC ಆಗಿರ್ಬೋದು, ಭೂಮಿ ದಾಖಲೆ ಎಲ್ಲವೂ ಕೊಟ್ಟಿರ್ತಾರೆ. ಆದರೂ ಕೂಡ ನಾವು ಯಾಕೆ ಅರ್ಹರಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಅದರಲ್ಲಿ ನೀವು ಇನ್ ಕೇಸ್ ತಿಂಗಳ ಅಥವಾ ಮಾಸಿಕವಾಗಿ ನೀವು ಪಿಂಚಣಿಯನ್ನ ಪಡೀತಾ ಇದ್ರೆ ಅಥವಾ ನೀವು ಸರ್ಕಾರಿ ನೌಕರರಾಗಿದ್ರೆ ನಿಮಗೆ ಈ ಒಂದು ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಆಗ ನಿಮ್ಮ ಒಂದು ಏನು ಒಂದು ಫಾರ್ಮ್ ಇರುತ್ತೋ ಅದು ನಿಮಗೆ ರಿಜೆಕ್ಟ್ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಅರ್ಹತೆ ಅಂತ ಬಂದಾಗ ಇಷ್ಟು ಇರಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಈ KYC ಹೇಗಪ್ಪ ಅಪ್ಡೇಟ್ ಮಾಡ್ಕೊಳ್ಳೋದು? ಇದರಲ್ಲಿ ನಿಮಗೆ 3 ರೀತಿಯಾಗಿ ಬರುತ್ತೆ. ಒಂದು ನಿಮಗೆ OTP ಆಧಾರಿತ, ಅಂದ್ರೆ ಮೊಬೈಲ್ ನಲ್ಲಿ ನಿಮಗೆ OTP ಬರುತ್ತೆ. ಸೊ ಅದ್ರದ್ದು ನೀವು ಈ KYC ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಇನ್ನು ಬಯೋಮೆಟ್ರಿಕ್ ಅಂತ ಬರುತ್ತೆ. ಸೊ ಆಧಾರ್ ಕೇಂದ್ರ ಆಗಿರ್ಬೋದು ಅಥವಾ ಬ್ಯಾಂಕ್ ಹೋಗಿ ನೀವು ಬಯೋಮೆಟ್ರಿಕ್ ಥ್ರೂ ನೀವು ಈ KYC ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಇನ್ನು 3ನೇದಾಗಿ ಫೇಸ್ ಅಥೆಂಟಿಕೇಶನ್, ಇದು ನಿಮಗೆ ಮೊಬೈಲ್ ಕ್ಯಾಮ್ರಾ ಥ್ರೂ ನೀವು ಈ KYC ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ 3 ರೀತಿ ನಿಮಗೆ ಅವೈಲೇಬಲ್ ಇದೆ. ಅದರ ಜೊತೆಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ. ಅಷ್ಟೇ ಅಲ್ಲ, ಬ್ಯಾಂಕ್ ಪಾಸ್ಬುಕ್ ಅನ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಮ
ಭೂಮಿಯ ದಾಖಲೆ ಅಂದ್ರೆ RTC ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ಮೊಬೈಲ್ ನಂಬರ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಇತ್ತು ಅಂತಂದ್ರೆ ನೀವು ಈ KYC ಅನ್ನ ಅಪ್ಡೇಟ್ ಮಾಡಬಹುದು. ಸೊ ಸ್ನೇಹಿತರೆ, ನಾನು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೆ. ಅದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಅನ್ನ ನಿಮಗೆ ಕೊಡ್ಲೇಬೇಕು. ಇದು ರೈತರಾಗಿರ್ಬೋದು ಅಥವಾ ಯಾರೇ ಜನರಿಗಾದ್ರೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಲೈಫ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಸೊ ಇವತ್ತು ನಾವು ಚೆನ್ನಾಗಿರ್ಬೋದು, ನಾಳೆ ಏನಾಗುತ್ತೋ ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಇನ್ ಕೇಸ್ ನಾವೇ ಇಲ್ಲ ಅಂತಂದ್ರೆ ಸೊ ನಮ್ಮ ಒಂದು ಫ್ಯಾಮಿಲಿಗೆ ಫಿನಾನ್ಷಿಯಲಿ ಬರ್ಡನ್ ಆಗುತ್ತೆ. ಸೊ ನಾವೇನೋ ಒಂದು ಸಾಲ ಮಾಡಿರ್ತೀವಿ, ಸೊ ಅದನ್ನ ತೀರಿಸ್ತಾ ಇರ್ಬೋದು. ನಾಳೆ ನಾವು ಇಲ್ಲ ಅಂತಂದ್ರೆ ಆ ಕಂಪ್ಲೀಟ್ ಸಾಲದ ಹೊರೆ ನಮ್ಮ ಫ್ಯಾಮಿಲಿ ಮೇಲೆ ಬೀಳುತ್ತೆ. ಸೊ ಫ್ಯಾಮಿಲಿಗೆ ಇಮೋಷನಲಿ ಒಂದು ನೋವು ಇದ್ದೇ ಇರುತ್ತೆ. ಅದರ ಜೊತೆಗೆ ನಮ್ಮ ಸಾಲ ಸೂಲ ಎಲ್ಲವೂ ಕೂಡ ಅವ್ರ ಮೇಲೆ ಆರ್ಥಿಕವಾಗಿ ಅವರಿಗೆ ಭಾರ ಆಯ್ತು ಅಂತಂದ್ರೆ ಅವ್ರಿಗೆ ಇನ್ನಷ್ಟು ಸಮಸ್ಯೆ ಆಗುತ್ತೆ. ಸೊ ಹಾಗಾಗಬಾರ್ದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ನಾವು ಮಾಡ್ತೀವಪ್ಪ, ಯಾವ ಟರ್ಮ್ ಇನ್ಶೂರೆನ್ಸ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ತಾ ಇದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನ ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಸೊ ಇದರ ಒಂದು ಬೆನಿಫಿಟ್ ಬಗ್ಗೆ ಹೇಳ್ತೀನಿ. ಇಲ್ಲಿ ನೀವು ಟ್ಯಾಕ್ಸ್ ಅನ್ನ ಉಳಿತಾಯ ಮಾಡಬಹುದು. ಅಂದ್ರೆ ಸುಮಾರು 54,600 ರೂಪಾಯಿ ಟ್ಯಾಕ್ಸ್ ಗೋಸ್ಕರ ಏನ್ ಕಟ್ತಿರೋ ಅದನ್ನ ಉಳಿತಾಯ ಮಾಡಬಹುದು ಸೆಕ್ಷನ್ 80C ಹಾಗೆ 80D ಅಂಡರ್ ಅಲ್ಲಿ. ಅಷ್ಟೇ ಅಲ್ಲ, ತಿಂಗಳಿಗೆ 578 ರೂಪಾಯಿ ನೀವು ಪ್ರೀಮಿಯಂ ಕಟ್ತಾ ಬಂದ್ರೆ 1 ಕೋಟಿವರೆಗೆ ಕವರೇಜ್ ಸಿಗಬಹುದು. ಅದು ನಿಮ್ಮ ಹೆಲ್ತ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಕುಟುಂಬದ ಮೇಲೆ ಆಧಾರವಾಗಿರುತ್ತೆ ಆ ಕವರೇಜ್. ಸೊ ಅದು ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ನು 99.7% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಕೂಡ ಇದೆ. 64 ಕ್ರಿಟಿಕಲ್ ಇಲ್ನೆಸ್ ಕವರ್ ಕೂಡ ಆಗಿರುತ್ತೆ. ಅಷ್ಟೇ ಅಲ್ಲ, 3 ಅವರ್ಸ್ ಕ್ಲೇಮ್ ಸೆಟಲ್ಮೆಂಟ್ ಕೂಡ ಇದೆ. ಅಷ್ಟೇ ಅಲ್ಲ, ನೀವು ಫಸ್ಟ್ ಇಯರ್ ಪ್ರೀಮಿಯಂ ನ ಕಟ್ಟಿದಾಗ ನಿಮ್ಗೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ನೇರವಾಗಿ ನೀವು ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ನಿಮ್ಮ ಲೈಫಿಗೆ ಬೇಕಾದಂತ ಟರ್ಮ್ ಇನ್ಶೂರೆನ್ಸ್ ಅನ್ನ ಇಲ್ಲಿ ನೀವೇ ಆಯ್ಕೆ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ನಾವು ನೋಡೋಣ, ಜನರಿಗೆ ಇನ್ನಷ್ಟು ಈಸಿ ಆಗ್ಲಿ ಅಂದ್ರೆ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಈ KYC ಅಪ್ಡೇಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಈಸಿ ಆಗ್ಲಿ ಅಂತ ಹೇಳ್ಕೊಂಡು ಸರ್ಕಾರ ಒಂದು ಆಪ್ ನ ತಂದಿದೆ, ಒಂದು ವೆಬ್ಸೈಟ್ ನ ತಂದಿದೆ. ಸೊ ಇದು ನಿಮಗೆ ಕಿಸಾನ್ ಇ ಮಿತ್ರ AI ಅನ್ನುವಂತ ವೆಬ್ಸೈಟ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ 11 ಭಾಷೆಯಲ್ಲಿ ಲಭ್ಯ ಇದೆ. ಕನ್ನಡ ಆಗಿರ್ಬೋದು, ಹಿಂದಿ, ಇಂಗ್ಲಿಷ್, ತಮಿಳು, ತೆಲುಗು, ಮರಾಠಿ, ಗುಜರಾತ್, ಬೆಂಗಾಲಿ ಆಗಿರ್ಬೋದು, ಒಡಿಸ್ಸಿ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಪಂಜಾಬಿ, ಹೀಗೆ 11 ಭಾಷೆಯಲ್ಲಿ ಲಭ್ಯ ಇದೆ. ಸೊ ನಿಮಗೆ ಯಾವ ಭಾಷೆಯಲ್ಲಿ ಬೇಕೋ ಅದನ್ನ ನೀವಿಲ್ಲಿ ಆಪ್ಷನ್ ಆಗಿ ಆಯ್ಕೆ ಮಾಡ್ಕೊಳ್ಬಹುದು. 24x7 ಇದು ನಿಮಗೆ ಹಾಗೆ ಓಪನ್ ಇರುತ್ತೆ. ಅಂದ್ರೆ ಇಷ್ಟೇ ಹೊತ್ತಲ್ಲಿ ನಾವು ಯೂಸ್ ಮಾಡಬೇಕು ಆ ಥರ ಏನೂ ಇಲ್ಲ. ಸೊ 24x7 ನಿಮಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಇಲ್ಲಿ ನಿಮಗೆ ಈ KYC ಗೆ ಸಂಬಂಧಪಟ್ಟಂತ ಪ್ರಶ್ನೆ, ಅಂದ್ರೆ ಈ KYC ಹೇಗೆ ಮಾಡೋದು ಅವೆಲ್ಲವೂ ಕೂಡ ನಿಮಗೆ ಆಪ್ಷನ್ ಇರುತ್ತೆ. ಅದನ್ನ ಪ್ರಶ್ನೆ ಮಾಡಬಹುದು, ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು, ಅಥವಾ ಏನಾದರೂ ಕಂಪ್ಲೇಂಟ್ ಇತ್ತು ಅಂತಂದ್ರೆ ಅದನ್ನ ಕೂಡ ನೀವು ಇಲ್ಲಿ ಉಲ್ಲೇಖ ಮಾಡಬಹುದು. ಅಥವಾ ಈ ಒಂದು ಫಲಾನುಭವಿ, ಈ ಯೋಜನೆಗೆ ಫಲಾನುಭವಿ ಆಗಬೇಕು ಅಂತಂದ್ರೆ ಏನೇನು ಅರ್ಹತೆ ಇದೆ ಅದನ್ನ ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ನಾನು ಸ್ಕ್ರೀನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಡೈರೆಕ್ಟ್ ಆಗಿ ಹೋಗಿ ಅದರಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇದು ಕೂಡ PM ಕಿಸಾನ್ ನ ಒಂದು ಮೇಜರ್ ಬೆನಿಫಿಟ್ ಅಂತ ಹೇಳ್ಬೋದು. ಹಾಗಾದ್ರೆ 21ನೇ ಕಂತು ಯಾವಾಗ? ಸೊ ನವೆಂಬರ್ 19, 2025ಕ್ಕೆ ನವೆಂಬರ್ 19ಕ್ಕೆ ನಿಮಗೆ ಒಂದು ಅಂದಾಜಿನ ಪ್ರಕಾರ 11 ಗಂಟೆಗೆ ನಿಮಗೆ ಹಣ ಬಿಡುಗಡೆ ಆಗುತ್ತೆ. ಅಂದ್ರೆ ನಿಮಗೆ ನೀವು ಏನು ಬ್ಯಾಂಕ್ ಅಕೌಂಟ್ ಥ್ರೂ ಆಧಾರ್ ಲಿಂಕ್ ಮಾಡಿರ್ತೀರೋ ಅದೇ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಹಣ ಜಮಾ ಆಗುತ್ತೆ. ಸೊ 2,000 ರೂಪಾಯಿ ಈ ತಿಂಗಳಲ್ಲಿ ರೈತರಿಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಎಲ್ಲರೂ ಕೂಡ 18, 19, 20 ಈ ಕಂತು ಯಾವಾಗ ಬರುತ್ತೆ, ಸೊ 21ನೇ ಕಂತು ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು. ಸೊ ಇದೀಗ ಪ್ರಧಾನಿ ಮೋದಿ ಅವರು ನವೆಂಬರ್ 19ಕ್ಕೆ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋನ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ. ಸೊ ತುಂಬಾ ಜನರಿಗೆ ಇದ್ದಂತಹ ಪ್ರಶ್ನೆ ಈಗ ಆಲ್ರೆಡಿ ರಿವೀಲ್ ಆಗಿದೆ, ಎಲ್ರಿಗೂ ಕೂಡ ಆನ್ಸರ್ ಸಿಕ್ಕಿದೆ. ಸೊ ಹಾಗಾಗಿ ಸ್ನೇಹಿತರೆ, ಹಣ ಬರಬೇಕು ಅಂತಂದ್ರೆ ಈ KYC ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಭಾರತೀಯ ಪ್ರಜೆ ಆಗಿರಬೇಕು ಅಥವಾ ನಾನು ಏನು ಮಾನದಂಡಗಳು ಹೇಳಿದೆ ಅದೆಲ್ಲವನ್ನ ಚೆಕ್ ಮಾಡ್ಕೊಳ್ಳಿ. ಸೊ ದುಡ್ಡು ಬಂದಿಲ್ಲ ಅಂತಂದ್ರೆ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ಹಣ ಜಮಾ ಆಗಬೇಕು ಅಂತಂದ್ರೆ PM ಕಿಸಾನ್ ಸಮ್ಮಾನ್ ನಿಧಿಯ ಫಲಾನುಭವಿಗಳು ನೀವು ಆಗಬೇಕು ಅಂತಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಈ ಕೂಡಲೇ ಈ KYC ಅನ್ನ ಅಪ್ಡೇಟ್ ಮಾಡಿ, ಇಲ್ಲ ಅಂತಂದ್ರೆ ದುಡ್ಡು ಬರಲ್ಲ. ಈ ವಿಡಿಯೋನ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ. ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇತ್ತು, ಯಾವಾಗಪ್ಪ 21ನೇ ಕಂತು ಬಿಡುಗಡೆ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಆಲ್ರೆಡಿ ರಿವೀಲ್ ಆಗಿದೆ. ಸೊ ಈ
ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. Boss Wala. Be the boss.